ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಕಾಂಟ್ರವರ್ಸೀಸ್ ಬಗ್ಗೆ ಮಾತಾಡೋಣ. ಸೊ ಪ್ರೈಮ್ ಆಸ್ಟ್ರೇಲಿಯಾನು ಮೀಟ್ ಮಾಡಿದೆ, ಗುರುತಿಸ್ಕೊಳ್ಳಿ, ಇಫ್ ಯು ರಿಮೆಂಬರ್ ಕರೆಕ್ಟ್ಲಿ. ಸೊ ಎಸ್, ಐ ಮೀನ್ ಅದು ಬಿಟ್ಟು ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ವಿರಾಟ್ ಕೊಹ್ಲಿ PR ಟೀಮ್ಗಳು ಒಂದಷ್ಟು ಟ್ವೀಟ್ಗಳಾಗ್ತಾ ಇದ್ರು. ಅವನು ಯಾರೋ ಕಟಿಂಗ್ ಮಾಡಿಸ್ಕೊಂಡಂತೆ ಹೋದ್ಸಲಿ ವಿರಾಟ್. ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಸ್ಕ್ವಾಡ್ ಚೇಂಜಸ್ ಆಗಿದೆ. ಸೊ ಆಸ್ಟ್ರೇಲಿಯಾದಲ್ಲಿ ಅದೊಂದು ಸಮಸ್ಯೆ ಇದೆ, ಏನು ಅಂದರೆ ವಾರ್ನರ್ ಹೋದಾದ್ಮೇಲೆ ರೀಪ್ಲೇಸ್ಮೆಂಟ್ ತುಂಬ ಕಷ್ಟ ಆಗ್ತಾಯಿದೆ ಅವ್ರಿಗೆ ಸಿಗೋದು. ಸೊ ಸಿನ್ಸ್ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಟ್ರಾವಿಸ್ ಹೆಡ್ಗೊಂಡು ಪ್ಲಾನ್ ಇಟ್ಕೊಬರ್ಬೇಕು. ದಿ ಎಂಡ್ ಆಫ್ ದ ಡೇ ಗೋಲ್ ಏನು ಗೊತ್ತಾ, ಅದು ವರ್ಲ್ಡ್ ಕಪ್ ಫೈನಲ್ಸ್ಗೆ ಹೋಗ್ಬೇಕು, ಯಾವುದಾದ್ರು ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ಗೆ ಹೋಗ್ಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಬಾಯ್ಸ್. ನಮಸ್ಕಾರ. ಈ ಚಳಿಗಾಲದಲ್ಲಿ ನಮ್ಗೆ ಬೇಕಾಗಿರೋದು ಮೆಣಸ್ಕಾರ. ಸೊ ವೀಕ್ಷಕರೇ, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? 4th ಟೆಸ್ಟ್, ದಟ್ ಈಸ್ ಬಾಕ್ಸಿಂಗ್ ಡೇ. ಹೇಳಬಾರ ಏನೇನಿದೆ ಇವತ್ತು ಕಥೆಗಳು. ಸೊ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಕಾಂಟ್ರವರ್ಸೀಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಯಾವುದು ಅಂದರೆ ಅಶ್ವಿನ್ ಅವ್ರ ಅಪ್ಪ ಹೇಳಿದ್ದು, ಸೊ ನಮ್ಮ ಮಗನಿಗೆ ಅವಮಾನ ಮಾಡಿದ್ದಾರೆ ಅಂತ ಏನೋ ಹೇಳಿ ಹ್ಯುಮಿಲಿಯೇಟೆಡ್. ಸೊ ಅದು ಮಾಡಿದ್ದಾರೆ, ಅದಕ್ಕೆ ರಿಟೈರ್ಮೆಂಟ್ ತೊಗೊಂಡಿರೋದು ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅದಾದಮೇಲೆ ಕ್ಲಾರಿಫಿಕೇಶನ್ ಕೊಟ್ಟರು, ಬಟ್ ಅಷ್ಟರಲ್ಲಿ ಎಲ್ಲರೂ ಸ್ಟೋರಿ ಮಾಡಿದ್ರು. ಬಟ್ ನನಗೇನು ಅನಿಸುತ್ತೆ ಅಂದರೆ ಬೈ ಡಿಫಾಲ್ಟ್ ಈ ವಾಸ್ ಸಪೋಸ್ ಟು ಬಿ ಡ್ರಾಪ್ಡ್. ಬೇಸಿಕಲಿ ಏನಾಗಿತ್ತು ಅಂದರೆ ಓವರ್ಸೀಸ್ ಅಶ್ವಿನ್ ರೆಕಾರ್ಡ್ಸ್ ಅಷ್ಟೇ ಇತ್ತು. ಹೌದು, ಬಟ್ ಇಂಡಿಯಾಲಿ ಆ್ಯಕ್ಚುಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕ್ರೂಷಿಯಲ್ ಕ್ರಿಕೆಟ್ ಆಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಲೈಕ್ ಲಾರ್ಡ್ಸಲ್ಲಿ 100 ಆಗಲಿ, ಇಂಗ್ಲೆಂಡಲ್ಲಿ 100 ಹಾಕೊಳ್ಳೋದೇ ಆಗಲಿ, ಲೈಕ್ 6 ಟೆಸ್ಟ್ ಸೆಂಚುರೀಸ್ ಇದೆ. ಸೊ ಈಸ್ ಅ ವೆರಿ ಗುಡ್ ಆಲ್ರೌಂಡರ್ ಅಂತ ಹೇಳ್ಬೋದು. ಬಟ್ ಫಾರಿನ್ ಸಾಯಿಲಲ್ಲಿ ಅವ್ನ ಇಂಪ್ಯಾಕ್ಟ್ ತುಂಬ ಕಮ್ಮಿ. ಸೊ ಆ್ಯಂಡ್ ಮೋರ್ ಓವರ್ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾ ಇದ್ದಾರೆ. ಸೊ ಲೆಟ್ ಹಿಮ್ ಮೇಕ್ ಅ ವೇ. ಸೊ ಹಿ ಹ್ಯಾಸ್ ಅಚೀವ್ಡ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ಲಾಸ್ಟ್ ವಿಡಿಯೋಲಿ ತುಂಬ ಮಾತಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ಎಲ್ಲ. ಸೊ ಐ ಮೀನ್ when he feels that it's the right time to quit, he has quit. So ಅದರಿಂದ ನಾವೇನು ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಕಾಂಟ್ರವರ್ಸಿ ವಿರಾಟ್ ಕೊಹ್ಲಿ ಅದು ಏರ್ಪೋರ್ಟಲ್ಲಿ ಮಗುದು ಫಿಲ್ಮ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬಟ್ ಯಾವುದೋ ಜರ್ನಲಿಸ್ಟ್ಗೆ ಹೋಗಿ ಜಗಳಾಡಿರೋದು. ಆ ಜರ್ನಲಿಸ್ಟು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಪ್ರೈವೇಟ್ ಮಾಡಿಟ್ಬಿಟ್ಟಿದ್ದಾಳೆ ಅವಳ ಅಕೌಂಟ್ನ. ಪಾಪ ಫುಲ್ ನಮ್ಗೆ ಗೊತ್ತಲ್ಲ, ನಮ್ಮ ಫ್ಯಾನ್ಸ್ ಫುಲ್ ಎಲ್ಲಾರು ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ಸೊ ಅದೊಂದು. ಸೊ ಮೂರನೇದು ಇವಾಗ ಜಸ್ಟ್ ಸಮ್ ಟೈಮ್ ಬ್ಯಾಕ್ ಆಗಿದ್ದು ಯಾವುದು ಅಂದರೆ ಪ್ರೆಸ್ ಕಾನ್ಫರೆನ್ಸ್. ಅಂದರೆ ಯಾವುದು ಇವರು ಪ್ರೆಸ್ ಕಾನ್ಫರೆನ್ಸ್ ನಡೆಸಬೇಕಾಗಿರುತ್ತೆ ಆಫ್ಟರ್ ಪ್ರಾಕ್ಟೀಸ್ ಸೆಷನ್ನು. ಸೊ ಇಂಡಿಯನ್ ಇವ್ರಿಗೆ ಜರ್ನಲಿಸ್ಟ್ಗೆ ಇವರು ಹಿಂದಿ ಕೊಟ್ಟಿದ್ದಾರೆ, ಯಾರೋ ಜಡೇಜಾ. ಬಟ್ ಇಂಗ್ಲೀಷ್ ಅಂದರೆ ಇವರು ಆಸ್ಟ್ರೇಲಿಯನ್ ಜರ್ನಲಿಸ್ಟ್ಗೆ ಕೊಡಲಿಲ್ಲ. ಸೊ ಅವರು ನಮ್ಮ ಟೀಮ್ ಬಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ಸೊ ಅದಕ್ಕೆ ಸ್ವಲ್ಪ ಕಿರಿಕ್ ಆಗಿದೆ. ಸಾಕು ಎದೆಗೆ ಹಾಕೊಳ್ಳೋದಕ್ಕೆ ಅವ್ರು ಏನೋ ಒಂದು ನಮ್ಮ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಭಾರಿ ಅದಿದೆ. ಸ್ವಲ್ಪ ಕೆಣಕದ್ ಜಾಸ್ತಿ ಇರುತ್ತೆ, ಬಾಕ್ಸಿಂಗ್ ಟೆಸ್ಟ್ ಅಲ್ವಾ, ಸ್ವಲ್ಪ ಜೋಶ್ ಜಾಸ್ತಿ ಹಂಗೆ. ಯಾಕಂದ್ರೆ ಆಸ್ಟ್ರೇಲಿಯನ್ ಟೀಮಲ್ಲಿ 11 ಜನ ಬಿಟ್ಟು ಪಾಪ ಬೇರೆಯವರು ತುಂಬಾ ಶ್ರಮ ಪಡ್ತಾರೆ. ಅದು ನಿಜ. ಸೊ ಇವಾಗ ನಮ್ಮ ರೆಕಾರ್ಡ್ ಬಾಕ್ಸಿಂಗ್ ಟೆಸ್ಟಲ್ಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಲಾಸ್ಟ್ 2 ಟೆಸ್ಟು ವಿನ್ ಆಗಿದ್ದೀವಿ, ಅದಕ್ಕಿಂತ ಮುಂಚೆ ಒಂದು ಡ್ರಾ ಆಗಿದೆ. ಸೊ ಲಾಸ್ಟ್ ಟೈಮ್ ರಹಾನೆ ವಿನ್ ಮಾಡಿಸಿದ್ದು 100 ರನ್ ಏನೋ ಹೊಡೆದು 112 ಮಾಡಿ. ಅದಾದಮೇಲೆ ಅದಕ್ಕಿಂತ ಮುಂಚೆನೂ ವಿನ್ ಆಗಿದ್ದೀವಿ, ಒಂದು ಡ್ರಾ ಇದೆ. ಸೊ ಒಳ್ಳೆ ರೆಕಾರ್ಡ್ ಇದೆ. 12 ಇಯರ್ಸಿಂದ 3 ಮ್ಯಾಚ್ ಆಡಿದ್ದೀವಿ, ಅದರಲ್ಲಿ ಈ ಥರ ರೆಕಾರ್ಡ್ ಇದೆ. ಓವರ್ ಆಲ್ ಆ ಒಂದು ಜಾಗದಲ್ಲಿ ಬಾಕ್ಸಿಂಗ್ ಡೇ ಮೆಲ್ಬೋರ್ನ್ ಅಲ್ಲಿ ತುಂಬಾನೇ ಲೈಕ್ ಮಿರಾಕಲ್ಸ್ ನಡೆದಿದೆ ಇಂಡಿಯಾ ಟೀಮ್ಗೆ. ಯಾವುದೇ ಸ್ಪಾಟ್ ಇಟ್ಕೊಂಡ್ ಬಂದ್ರು ಆ ಗಂಗೂಲಿ ಕಾಲದಿಂದ ಡ್ರಾವಿಡ್ ಕಾಲದಿಂದನೂ ಒಳ್ಳೆ ರೆಕಾರ್ಡ್ ಸಿಕ್ಕಿದೆ. ಸೊ ಪ್ರೈಮ್ ಆಸ್ಟ್ರೇಲಿಯಾನು ಮೀಟ್ ಮಾಡಿದೆ, ಗುರುತಿಸ್ಕೊಳ್ಳಿ, ಇಫ್ ಯು ರಿಮೆಂಬರ್ ಕರೆಕ್ಟ್ಲಿ. ಸೊ ಎಸ್, ಐ ಮೀನ್ ಅದು ಬಿಟ್ಟು ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ವಿರಾಟ್ ಕೊಹ್ಲಿ PR ಟೀಮ್ಗಳು ಒಂದಷ್ಟು ಟ್ವೀಟ್ಗಳಾಗ್ತಾ ಇದ್ರು. ಅವನು ಯಾರೋ ಕಟಿಂಗ್ ಮಾಡಿಸ್ಕೊಂಡಂತೆ ಹೋದ್ಸಲಿ ವಿರಾಟ್ ಕೊಹ್ಲಿ. ಈ ಸರಿ ಅವನ ಹತ್ರ ವಿರಾಟ್ ಕೊಹ್ಲಿ ಕಟಿಂಗ್ ಮಾಡಿಸ್ಕೊಂಡಿದ್ರೆ ಪಕ್ಕಾ ಸೆಂಚುರಿ ಅಂತ ಫಿಕ್ಸ್ ಅಂತ. ಏನಂತೀರ ನಿತಿನ್ ಇದಕ್ಕೆ? ಅಲ್ಲ, ಕಟಿಂಗ್ ಮಾಡಿಸ್ಕೊಂಡೋದಕ್ಕೆ ಮುಂದೆ 36 ಆದ್ಮೇಲೆ 36 ಮುಂಚೆನಾ ಅಂದಲ್ಲಿ ಗೊತ್ತಿಲ್ಲಪ್ಪ. ಓಕೆ. ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಬಾಕ್ಸಿಂಗ್ ಟೆಸ್ಟ್ ಅಂದಾಗಲೇ ಯಾವಾಗಲೂ ಹಿಂಗೇನೆ. ಸೊ ಅದು ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ ಆಡ್ಬೇಕಾದ್ರೆ ಮೀನ್ ಮಾಡ್ತಾರೆ ಗುರು, ಅದೆಲ್ಲ ಹಂಗೆ ಮಗ ಮೂಢನಂಬಿಕೆ ಅದೆಲ್ಲ ಇರುತ್ತೆ, ಗೊತ್ತಲ್ಲ. ರೈಟ್ ಲೆಗ್ಗಲ್ಲಿ ಗ್ರೌಂಡ್ ಬರೋದು, ಆಮೇಲೆ ಪಾರ್ಟ್ನರ್ ರೈಟ್ ಸೈಡಲ್ಲಿ ಇರಬೇಕು, ಆ ಥರ ಎಷ್ಟೊಂದು ಇದೆ. ಗೊತ್ತಿಲ್ಲ, ನಾವು UK ಹೋಗ್ಬೋದು, ನೀನ್ ಕೊರೋಲಿ ಬಾಬಾ ಆಶ್ರಮಕ್ಕೆ ಹೋಗೋದೇ ಬೆಟ್ರು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಜನಗಳು ಅಲ್ಲೂ ಜಾಸ್ತಿ ಹೋಗಲ್ಲ. ಯಾಕಂದರೆ ನಮ್ಮ ಜನ ಇವಾಗೆಲ್ಲ ಬೇಕಾಗಿರೋದು ಆ ಥರದ್ದೆಲ್ಲ ಬೇಕಾಗಿಲ್ಲ. ಸೊ ಹಾಗಾಗಿ ಜನ
ಬರ್ತಾ ಬರ್ತಾ ಜನ ದೇವರು ಭಕ್ತಿ ಎಲ್ಲ ಕಮ್ಮಿ ಆಗ್ತದೆ. UK ಹೋಗ್ಬೋದು, ಅಲ್ಲೇ ಹೋಗ್ಬೋದು. ಹೌದು. ಆಮೇಲೆ ಇನ್ನೊಂದೇನು ಗೊತ್ತಾ, ಅವನೇನು ಮಾಡಿದ್ರು ಡಿಫೆಂಡ್ ಮಾಡ್ತಾರೆ. ಲೈಕ್ ಏನಾದ್ರು ಜನ ಹಂಗೆ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾರೆ ಅಂದ್ರೆ, ನೀನ್ 0 ಹೊಡೆದ್ರು ಸೆಂಚುರಿ ಹೊಡೆದಾಗ ಹೇಳ್ತಾರೆ ಅವರು. ಏನ್ ಮಾತಾಡ್ತಾ ಇದ್ದೀರಾ? ಅದು ನಿಜ. ಸೊ ಕಮಿಂಗ್ ಬ್ಯಾಕ್ ಟು ದ ಟೆಸ್ಟ್. ಸೊ ನಿಮಗೆ ಗೊತ್ತು, ಫಸ್ಟ್ ಟೆಸ್ಟು ನಾವು ಸರಿಯಾಗಿ ಹೊಡೆದು ವಿನ್ ಆಗಿದ್ದೀವಿ. ಸೆಕೆಂಡ್ ಟೆಸ್ಟ್ ಮ್ಯಾಚು ಹೊಡೆಸ್ಕೊಂಡು ಸೋತಿದ್ದೀವಿ. ಥರ್ಡ್ ಟೆಸ್ಟು ಮಕ ಒರೆಸೋದಕ್ಕೆ ನಮಗೆ ಮಳೆ ಬಂತು. ಸೊ ಅದರಿಂದ ಆಗಮನ ನಮಗೆ ಥರ್ಡ್ ಟೆಸ್ಟ್ ಮ್ಯಾಚ್ ಇಂದ ಆಕಾಶ್ ದೀಪ್ ನಾಡ್ತೀವಿ ನೋಡಿ, ಆಕಾಶಕ್ಕೂ ವರುಣ ದೇವರ ಕನೆಕ್ಷನ್ ಗೊತ್ತಾಗಲ್ಲ. ಹೌದು. ಸೊ ಹಾಗೆ ಎಸ್ಕೇಪ್ ಆದ್ವಿ. ಸೊ ಇವಾಗ ಸದ್ಯಕ್ಕೆ ಕರೆಂಟ್ಲಿ 1-0 ಇದೆ. ಸೊ ಇದು 4th ಟೆಸ್ಟು. ಸೊ ಬಾಕ್ಸಿಂಗ್ ಡೇ MCGಯಲ್ಲಿ ನಡೆಯುತ್ತೆ. ಸೊ ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಸ್ಕ್ವಾಡ್ ಚೇಂಜಸ್ ಆಗಿದೆ. ಸೊ ಅದರಲ್ಲಿ ಹ್ಯಾಸಲ್ವುಡ್ ಇಂಜುರಿ ಆಗಿದೆ. ಸೊ ಅವನ ಬದಲು ರಿಚರ್ಡ್ಸನ್ ಹಾಕೊಂಡಿದ್ದಾರೆ. ಅಲ್ಲ, ಬೋಲ್ಯಾಂಡ್ ಸ್ಕ್ವಾಡ್ಗೆ. ಇವರು ಸ್ಕ್ವಾಡ್ ಆಲ್ರೆಡಿ 15 ಅಲ್ಲಿ ಇದ್ದಾರೆ. ಬೋಲ್ಯಾಂಡ್ ಸ್ಕ್ವಾಡ್ ಅಲ್ಲಿ ರಿಪ್ಲೇಸ್ಮೆಂಟ್ ರಿಚರ್ಡ್ಸನ್ ಹಾಕೊಂಡಿದ್ದಾರೆ. ಪ್ಲೇಯಿಂಗ್ 11 ಅಲ್ಲಿ ಬೋಲ್ಯಾಂಡ್ ಬರ್ತಾ ಇದ್ದಾರೆ. ಮತ್ತೆ ಓಪನರ್ ನೋಡಿ, ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ ನೋಡಿ ಎಷ್ಟು ಸ್ಟ್ರಿಕ್ಟ್. 2-3 ಟೆಸ್ಟ್ ಮ್ಯಾಚ್ ಅವ್ರು ಪರ್ಫಾರ್ಮ್ ಮಾಡಿಲ್ಲ, ತೆಗೆದು ಬಿಸಾಕ್ತಾರೆ ಅಷ್ಟೇ. ಅದೇ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ 45-50 ಸಲ ಟೆಸ್ಟ್ 4 years ವಾಪಸ್ ಬಂದು 20 ಸಲ 1 ಸೆಂಚುರಿ ಹೊಡೆದು ಮತ್ತೆ ಇನ್ನೊಂದು 15 ಇನ್ನಿಂಗ್ಸ್ ಏನೋ ಆದ್ರೆ ನಾವೆಲ್ಲ ಚಾನ್ಸ್ ಕೊಡ್ತಾ ಇದ್ದೀವಿ. ಸೇಮ್ ಟೈಮ್ ನಮ್ಮ ಕರ್ನಾಟಕದ ಪ್ಲೇಯರ್ 300 ಹೊಡೆದು ನೆಕ್ಸ್ಟ್ ಮ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲ, ರೀಪ್ಲೇಸ್ ಮಾಡಿದ್ದು ಮುಂಬೈ ಅವರು ಅಲ್ಲಿದೆ. ಬಟ್ ಓಕೆ, ಅದನ್ನ ನಾವು ತುಂಬಾ ಸತಿ ಹೇಳ್ಬಿಟ್ಟಿದೀವಿ, ಮನಸ್ಸಿಗೆ ಹಾಕೊಂಡಿದ್ದೀನಿ ಅದನ್ನ, ಅದಕ್ಕೆ ಹೇಳ್ತಾ ಇರ್ತೀನಿ. ಸೊ ಇನ್ನೊಂದೇನು ಅಂದ್ರೆ, 3 ಟೆಸ್ಟ್ ಮ್ಯಾಚು ಅವ್ರನ್ನ ಆಡಿಸಿದ್ದು, 3 ಟೆಸ್ಟ್ ಮ್ಯಾಚಲ್ಲಿ ಡ್ರಾಪ್ ಮಾಡಿದ್ದಾರೆ. ಸೊ ಆಸ್ಟ್ರೇಲಿಯಾದಲ್ಲಿ ಅದೊಂದು ಸಮಸ್ಯೆ ಇದೆ. ಏನು ಅಂದ್ರೆ, ವಾರ್ನರ್ ಹೋದಾದ್ಮೇಲೆ ರೀಪ್ಲೇಸ್ಮೆಂಟ್ ತುಂಬ ಕಷ್ಟ ಆಗ್ತಾಯಿದೆ ಅವ್ರಿಗೆ ಸಿಗೋದು. ಸೊ ವಾರ್ನರೇ ಹೇಳಿದ್ದಾನೆ, ನಾನೇ ವಾಪಸ್ ಬರ್ತೀನಿ ಬೇಕಾದ್ರೆ ಅಂತ. ಬಟ್ ಆದರೂ ಅವ್ರು ಹಾಕೊಂಡಿಲ್ಲ. ಅವ್ನು ಆ್ಯಕ್ಚುಲಿ ಫಸ್ಟ್ ಟೆಸ್ಟಲ್ಲೇ ಹೇಳಿದ್ದ, ಬಟ್ ಅವ್ರು ಹಾಕೊಂಡಿಲ್ಲ. ಸೊ ದೇ ಆರ್ ಗೋಯಿಂಗ್ ವಿತ್ ಏನಂದ್ರೆ ಕಾನ್ಸ್ಟಾಸ್. ಸೊ ಅವನು ಲೆವೆನ್ ಮೊನ್ನೆ ಟೆಸ್ಟ್ ಮ್ಯಾಚ್ ಲೈಕ್ ಪ್ರೀ ಮ್ಯಾಚ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 100 ಹಾಕೊಂಡಿದ್ದೆ ಇಂಡಿಯಾ ಮೇಲೆ. ಬುಮ್ರಾ ಎಲ್ಲ ಮಾಡಿದ್ರು. ಅದೇ ಬರುತ್ತೆ ನಾಳಿದ್ದು ಬಂದಾಗ ಹೌದು. ಏನ್ 3 ದಿನ ತಾನೇ ಅವ್ರದ್ದು ಮ್ಯಾಚ್, ಅದು ಪ್ರೈಮ್ ಮಿನಿಸ್ಟರ್ ಲೆವೆಲ್. ಅದೇ. ಸೊ ಈ ತರ ಚೇಂಜಸ್ ಆಸ್ಟ್ರೇಲಿಯಾದಲ್ಲಿದೆ. ಸೊ ಇಂಡಿಯಾದಲ್ಲಿ ನನಗೇನು ಅಂತ ಮೇಜರ್ ಚೇಂಜಸ್ ಇಲ್ಲ, ಯಾಕಂದ್ರೆ ಅಶ್ವಿನ್ ಆಲ್ರೆಡಿ ವಾಸ್ ಡ್ರಾಪ್ಡ್. ಸೊ ಪ್ಲೇಯಿಂಗ್ 11 ಇರಲಿಲ್ಲ. ಸೊ ಯಾರೋ ಹೇಳ್ತಾ ಇದ್ರು, ಮೇ ಬಿ ನಿತೀಶ್ ರೆಡ್ಡಿನ ರೀಪ್ಲೇಸ್ ಮಾಡಿ ಫುಲ್ ಟೈಮ್ ಬೌಲರ್ ಯಾರೋ ಮುಖೇಶ್ ಆ ಥರ ಯಾರನ್ನಾರು ಹಾಕೋಬೋದು ಅಂತ ಇದೆ. ಬಟ್ ನನ್ನ ಪ್ರಕಾರ ಇಟ್ಸ್ ಎ ಬ್ಯಾಡ್ ಡಿಸಿಷನ್, ಹೋಗೋದು ಬೇಡ. ಯಾಕಂದರೆ ಬೇರೆ ಬ್ಯಾಟ್ಸ್ಮನ್ ಮೇಲೆ ತುಂಬ ಇದಾಗುತ್ತೆ. ನನ್ನ ಪ್ರಕಾರ ಆಸ್ಟ್ರೇಲಿಯನ್ ನಿಮಗೆ ಗೊತ್ತು, ಆ ಪಿಚ್ಚಲ್ಲಿ ಫಾಸ್ಟ್ ಆ್ಯಂಡ್ ಬೌನ್ಸಿ ಟ್ರ್ಯಾಕಲ್ಲಿ ತುಂಬ ಆಡಿ ಅಭ್ಯಾಸ ಇದೆ. ಆದರೆ ಅವ್ರಿಗೆ ಸ್ಪಿನ್ಗೆ ಆಡೋದು ಕಷ್ಟ. ಸೊ ಸಿನ್ಸ್ ನಾವಿಲ್ಲಿ ಏನ್ ಮಾಡಬೇಕು ಅಂದರೆ ಟ್ರಾವಿಸ್ ಹೆಡ್ ಒಂದು ಪ್ಲಾನ್ ಇಟ್ಕೊಬರ್ಬೇಕು. ಸೊ ನನ್ನ ಸಜೆಷನ್ ಬಂದು ಜಡೇಜಾ ಬದಲು ಸುಂದರ್ ನಾಡ್ಸೋದು. ಯಾಕಂದರೆ ಟ್ರಾವಿಸ್ ಹೆಡ್ ಹಾಫ್ ಸ್ಪಿನ್ ಕಷ್ಟ ಅವ್ನಿಗೆ ಆಡೋದಕ್ಕೆ. ಸೊ ಹಾಗಾಗಿ ಅದೊಂದು ಪ್ಲಾನ್ ಇಟ್ಕೊಬಾರ. ಯಾಕಂದರೆ ಟ್ರಾವಿಸ್ ಹೆಡ್ ಸ್ಪಿನ್ಗೆ ತುಂಬ ಅಟ್ಯಾಕ್ ಮಾಡ್ತಾರೆ ಅಂತಾನೆ. ಆಬ್ವಿಯಸ್ಲಿ ದೇ ಕ್ಯಾನ್ ಟೇಕ್ ಚಾನ್ಸಸ್ ಬೈ ಇನ್ಕ್ಲೂಡಿಂಗ್ ವಾಷಿಂಗ್ಟನ್ ಸುಂದರ್ ಇನ್ ದ ಸ್ಕ್ವಾಡ್. ಬೇಡ, ಜಡೇಜಾ ಬೆಸ್ಟ್ ಅಲ್ಲ, ಬಟ್ ನೋಡ 70 ರನ್ಸ್ ಎಂತ ಕ್ರಿಟಿಕಲ್ ಅದು. ಅಲ್ಲ ಹೌದು, ಒಪ್ಕೋತೀನಿ. 30 ರನ್ಸ್ 150 ರನ್ ಎಂತ ಕ್ರಿಟಿಕಲ್. ಅವ್ನು ಬೇಕಾದ್ರೆ ಬೇರೆಯವರೆಲ್ಲ ಬೌಲಿಂಗ್ ಮಾಡ್ತೀವಿ. ಯಾರು ಮಾಡಲ್ಲಪ್ಪ, ನನ್ನ ಮಾತು ಕೇಳೋ ಇದೊಂದು ಮ್ಯಾಚ್ಗೆ ಹಾಕೊಳ್ಳೋಕೆ ಹೇಳೋ. ಇಲ್ಲ ಅಂದ್ರೆ ನಾನು ಇನ್ನೊಂದು ಹೇಳ್ತೀನಿ, ಏನಕ್ಕೆ ಹೆಡ್ ಇದಾಗ್ತಾನೆ ಅಂದರೆ, ಬೈ ದ ಟೈಮ್ ಹೆಡ್ ಸ್ಕ್ರೀಸಿಗೆ ಬಂದಾಗ ಬುಮ್ರಾ ವಿಲ್ ಬಿ ಆಲ್ ಔಟ್ ಅಂಡ್ ಟೈರ್ಡ್. ಹೌದು, ಓಕೆನಾ. ಸೊ ಅವಾಗ ಅವನಿಗೆ ಸಿಗೋದೇ ಈ ಸಿರಾಜು ಅಂತ ಅವ್ರಿಗೆಲ್ಲ ರುಬಾಗ್ತಾನೆ. ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಯಾವಾಗಲೂ ಅಷ್ಟೇ ಒಬ್ಬ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಲೆಗ್ ಸ್ಪಿನ್ನರ್ ಎಷ್ಟು ಪ್ರಾಬ್ಲಮ್ ಕೊಡ್ತಾನೋ ಹಂಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಹಾಫ್ ಸ್ಪಿನ್ನರ್ ಅಷ್ಟೇ ಪ್ರಾಬ್ಲಮ್. ಅದು ನಿಜ. ಬಟ್ ಜದ್ದು ನಂಬರ್ 1 ಒಪ್ಕೊಳ್ತೀನಿ. ನಾವು ಇವ್ರಿಗೆ ಒಂದು ಪ್ಲಾನ್ ಇಟ್ಕೊಳ್ರಪ್ಪ, 2 ಮ್ಯಾಚ್ ಬ್ಯಾಕ್. ಇವಾಗ ಸ್ಮಿತ್ ಫಾರ್ಮ್ ಬಂದಲ್ಲಪ್ಪ, ಓಲಿ ಸ್ಮಿತ್ ಹೆಂಗೋ ಎತ್ಕೋಬಹುದು ಬಿಡಿ. ಇವಾಗ ನಾನೇನು ಹೇಳ್ತಾ ಇರೋದು ಅಂದರೆ, ಅವ್ನ ಹೆಡ್ಗೆ ಒಂದು ಪ್ಲಾನ್ ಇಟ್ಕೊಳ್ಳಿ. ಸ್ಮಿತ್ನು ಆಫ್ ಸ್ಪಿನ್ ಆಡೋದು ಸ್ವಲ್ಪ ಕಷ್ಟನೇ ಅವ್ರಿಗೆ. ಅವರೆಲ್ಲ ಫಾಸ್ಟ್ ಬೌಲಿಂಗ್ ಆಡ್ತಾರೆ, ಆಡಲ್ಲ ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ಲಬುಶೇನ್ ಇನ್ನೂ ಫಾರ್ಮಲ್ ಇಲ್ಲ.
ಲೈಕ್ ಅವನು ಏನಾರ ಬಂತು ಅಂದ್ರೆ ಭಾರಿ ಏನಪ್ಪ ಹಿಂಗ್ ಹೇಳಿ ಪ್ರತಿಯೊಬ್ಬರು ಫಾರ್ಮಿಗೆ ಬರ್ಸ್ತಾ ಇದೀವಿ ನಾವು ಒಂದೊಂದು ವಿಡಿಯೋ. ನಾನು ಪ್ರೆಡಿಕ್ಟ್ ಮಾಡಿರೋ ಥರ ಆಗದಾಗಿದ್ರೆ ಏನೋ ಮಾಡ್ಬೋದು. ಸ್ಟೀವ್ ಸ್ಮಿತ್ ಫಾರ್ಮಿಗೆ ಬಂದ್ರೆ ಹೆಂಗಿರುತ್ತೆ ಅಂತ ಬಂದ. ಅಲ್ಲ ನಾನು ಹೇಳ್ತಾ ಇರೋದು, ನಮ್ದು ಅಡ್ವಾಂಟೇಜ್ ಏನು ಗೊತ್ತಾ, ಅವ್ರದ್ದು ಇನ್ಎಕ್ಸ್ಪೀರಿಯನ್ಸ್ಡ್ ಓಪನಿಂಗ್ ಇರೋದ್ರಿಂದ ನಾವು ಲೈಕ್ ವಿದಿನ್ ಫಸ್ಟ್ ಸೆಷನ್ ನಾವು ಒಂದು ವಿಕೆಟ್ ಎತ್ತಿದ್ದೀವಿ. ಸೊ ಬೈ ಲಕ್ ಲೆಬುಷನ್ ನಮ್ಗೆ ಸಿಗ್ತಾ ಇದೆ. ಸೊ ದಟ್ ಈಸ್ ಬಿಕಾಸ್ ಅವಾಗ ಬುಮ್ರಾ ಫುಲ್ ಅಟ್ಯಾಕಲ್ಲಿ ಇರ್ತಾನೆ. ಬೈ ದ ಟೈಮ್ ಹೆಡ್ ಬರ್ತಾನೆ ನೋಡು, ಅವಾಗ ಬುಮ್ರಾ ವಿಲ್ ಬಿ ಆಲ್ ಔಟ್. ಲೈಕ್ ಫುಲ್ ಸುಸ್ತಾಗ್ಬಿಟ್ಟಿರ್ತಾನೆ. ನೀನು ನೋಡು ಫಸ್ಟ್ ಇನ್ನಿಂಗ್ಸಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ದ ಪಾಪ. ಈ ನನ್ನ ಮಕ್ಕಳು ಅವನ ಕೈಯಲ್ಲೇ ಬೌಲಿಂಗ್ ಮಾಡಿಸಿ ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಯಾರು ಇಲ್ಲ ವಿಕೆಟ್ ತೆಗಿಯೋರು. ಕರೆಕ್ಟ್. ಸೊ ಇವ್ರ ಪ್ರಕಾರ ನೋ ಚೇಂಜಸ್ ಇನ್ ದ ಸ್ಕ್ವಾಡ್. ನನ್ನ ಪ್ರಕಾರ ಜಡೇಜಾ ಬದಲು ಸುಂದರ್ ನಡೆಸಬೇಕು ಅನ್ನೋದು ನನ್ನ ಒಂದು. ಓಕೆ, ನೋಡೋಣ. ಸೊ ಆಮೇಲೆ ಟಾಸ್ ವಿನ್ ಆದ್ರೆ ದಯವಿಟ್ಟು ನಮ್ಮವರು ಅವ್ರಿಗೆ ಬ್ಯಾಟಿಂಗ್ ಕೊಡಬೇಕು. ಯಾಕೆಂದ್ರೆ ನಾವು ತಗೊಂಡ್ರೆ ಮಧ್ಯಾಹ್ನದೊಳಗೆ ಊಟ ಮುಟ್ಕೋಕ್ಕಿಂತ ಮುಂಚೆ ಅವ್ರು ಮಾಡಿ. ಸೊ ಹಾಗಾಗಿ ದಯವಿಟ್ಟು ಅವ್ರಿಗೆ ಬ್ಯಾಟಿಂಗ್ ಕೊಡಿ. ನಾವು ಸ್ವಲ್ಪ ನಾವು ಅವ್ರಿಗೆ ಚಾಲೆಂಜಿಂಗ್ ಟೋಟಲ್ ಕೊಡೋದಿಲ್ಲ. ಸೊ ನಾವು ಅವ್ರನ್ನ ಅಟಿಸ್ಕೊಂಡು ಹೋಗೋದ್ರಲ್ಲೇ ಫೇಮಸ್. ನಮ್ಗೆ ನಾವು ಚಾಲೆಂಜ್ ತಗೊಂತೀವಿ. ಫಸ್ಟ್ ಸೆಷನ್ಗೆ ಔಟ್ ಆಗ್ತೀವಾ, ಸೆಕೆಂಡ್ ಸೆಷನ್ಗೆ ಔಟ್ ಆಗ್ತೀವಾ ಅಂತ ನೀಟಾಗಿ ಬಾಳೆ ಎಲೆ ಊಟಕ್ಕೆ ರೆಡಿ ಮಾಡಿರ್ತಾರೆ ಅವರು. ಸೊ ಹಾಗಾಗಿ ಬೇಡ, ದಯವಿಟ್ಟು ಅವ್ರಿಗೆ ಬ್ಯಾಟಿಂಗ್ ಕೊಡಿ. ನೋಡೋಣ, ಒಂದಿನ ಆದ್ರೆ ಆಡ್ಕೊಳ್ಳಿ. ಒಂದೆಂಡಲ್ಲಿ ನೀವು ಯಾವಾಗಲೂ ಇಂಗ್ಲೆಂಡ್ ಪ್ಲೇಯರ್ಸ್ನ ಅಬ್ಸರ್ವ್ ಮಾಡಿ, ಜೋ ರೂಟ್ ಒಬ್ಬನೇ ಕುಟ್ಕೊಂಡು ಆಡೋದು, ಬೇರೆ ಎಲ್ಲರೂ ಹೊಡಿತಾ ಇರ್ತಾರೆ. ಬಟ್ ಬಿಕಾಸ್ ಆಫ್ ದಟ್ ಜೋ ರೂಟ್ ಫಾರ್ಮಲ್ ಇದ್ದಾನೆ. ಇಲ್ಲಿ ರಾಹುಲ್ ಫಾರ್ಮಲ್ ಇದ್ದಾನೆ, ಬಟ್ ಅವನ ಜೊತೆ ಒಬ್ಬ ಹೊಡಿತಾ ಇರಬೇಕು, ಬಟ್ ಇವರೆಲ್ಲ ಔಟ್ ಆಗ್ತದೆ. ಸೊ ಅಲ್ಲಿ ನೀವು ಗ್ಯಾಸ್ ಬಾಲ ಏನು ನಡ್ಸಕ್ಕೆ ಹೋಗ್ತಾ ಇದ್ದೀರೋ ವರ್ಕೌಟ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ಬೆಟರ್ ವಿಲ್ ಸ್ಟಿಕ್ ಟು ಟ್ರೆಡಿಷನಲ್ ಕ್ರಿಕೆಟ್. ಯಾವುದು ಟೆಸ್ಟ್ ಕ್ರಿಕೆಟ್ ಕುಟಿ ಆಡಬೇಕು. ಲೆಟ್ಸ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಟ್ರೆಡಿಷನಲ್ ಟೆಸ್ಟ್ ಕಲ್ಚರ್. ಸೊ ದಟ್ ಲಕ್ಷ್ಮಣ್ ಡ್ರಾವಿಡ್ ನಮಗೆಲ್ಲ ಏನು ತೋರಿಸ್ಕೊಟ್ರು ಪಾಪ. ನಮ್ಮ ತೇಜಸ್ವಿ ಪೂಜಾರನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದ. ಸೊ ಅವನು ಲಾಸ್ಟ್ ಸೀರೀಸ್ ಆಡಿದ್ರಲ್ಲ ಬಿಜೆಪಿಲಿ. ಸೊ ನಾವು ಅದನ್ನ ಫಾಲೋ ಮಾಡಬೇಕು. ತಾಳ್ಮೆಯಿಂದ ಆಟ ಆಡ್ಕೊಂಡು ಹೋಗ್ಬೇಕು. ಸೊ ಟೆಸ್ಟ್ ಮ್ಯಾಚ್ ಇಸ್ ಓನ್ಲಿ ವಿಲ್ ಟೆಸ್ಟ್ ಯು ದ ಪೇಷನ್ಸ್, ದಟ್ಸ್ ಇಟ್. ಸೊ ಲೆಟ್ ಅಸ್ ಫಾಲೋ ದ ಬೇಸಿಕ್ಸ್ ಆ್ಯಂಡ್ ಬೇಸಿಕ್ಸ್ ಒಂದು ಇಟ್ಬೇಕು. ನೋಡಿ, ಲಾಸ್ಟ್ ಟೈಮು BJP ಬಂದಾಗ ಎಲ್ಲ ಹೊಸ ಟೀಮು ಅವ್ರು ಏನು ಮಾಡಿಲ್ಲ, ಜಸ್ಟ್ ಬೇಸಿಕ್ಸ್ ಸ್ಟಿಕ್ ಆನ್ ಆದರು. ವಿ ವಾನ್ ದ ಸೀರೀಸ್. ಸೊ ಇವಾಗಲೂ ನಾವು ಅದಕ್ಕೆ ಹೋಗ್ಬೇಕು. ತುಂಬ ಏನೋ ನಾವು ಫ್ಯಾನ್ಡಮ್ಸ್ ಇಂದ ಮತ್ತೆ ಈ ಪ್ಲೇಯರ್ಸ್ದು ಒಂದು ಇಮ್ಮಾರ್ಟಲ್ ಫ್ಯಾನ್ಡಮ್ಸ್ ಇಂದ ನಾವು ಲೈಕ್ ವಿ ವಿಲ್ ಬಿ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಕೊಹ್ಲಿ, ಶರ್ಮಾ, ಆಲ್ ದಿಸ್. ವಿ ಹ್ಯಾವ್ ಟು ಸಿ ಹೌ ವಿ ಶುಡ್ ವಿನ್ ದ ಮ್ಯಾಚಸ್ ಫಾರ್ ದ ಟೀಮ್ಸ್. ಇದರಿಂದ ರೋಹಿತ್ ಶರ್ಮಾ ಡ್ರಾಪ್ ಆದ್ರೂ ಪರವಾಗಿಲ್ಲ, ವಿರಾಟ್ ಕೊಹ್ಲಿ ಡ್ರಾಪ್ ಆದ್ರೂ ಪರವಾಗಿಲ್ಲ. ಹೂ ವಿಲ್ ವಿನ್ ಅಸ್ ವಿಲ್ ಫಾರ್ ಅಸ್. ಸಿ ಎಂಡ್ ಆಫ್ ದ ಡೇ ಗೋಲ್ ಏನು ಗೊತ್ತಾ, ಅದು ವರ್ಲ್ಡ್ ಕಪ್ ಫೈನಲ್ಸ್ಗೆ ಹೋಗ್ಬೇಕು, ಯಾವುದಾದ್ರು ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ಗೆ ಹೋಗ್ಬೇಕು. ಸೊ ನಮಗಿರೋದು ಎರಡೇ ಆಪ್ಷನ್, ಒಂದು 2 ವಿನ್ ಆಗಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ 2 ಡ್ರಾ ಮಾಡ್ಕೊಬೇಕು. ಎಕ್ಸಾಕ್ಟ್ಲಿ. ಓಕೆನಾ? ಅದರಲ್ಲಿ ಒಂದು ಸ್ವಲ್ಪ ಬೇರೆಯವರೆಲ್ಲ ಆಟ ಆಡಬೇಕು. ಸೇಮ್ RCB ಥರನೇ ನಮ್ದು, ಇವ್ರು ವಿನ್ ಆದ್ರೆ ಅವ್ರು ವಿನ್ ಆದ್ರೆ ಟ್ರೈ ಮಾಡಲಿ, ಅವಲ್ಲೇ ನಾವು ಡ್ರಾ ಮಾಡ್ಕೊಳಕ್ಕೆ ಏನೋ ನಾವು ಹೇಳ್ದಂಗೆ ಅವ್ರಿಗೆ ಗೆದ್ದು ಬಿಡೋರ್ ಥರ. ಅಲ್ಲ, ನಾವು ಎಕ್ಸಾಮಲ್ಲಿ ಓದ್ತಿದ್ವಲ್ಲ 90 ಟ್ರೈ ಮಾಡು, 75 ಬರುತ್ತೆ. ಸೊ ನಾವೇನಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀವಿ, ಬಟ್ ಆಡೋದು ಅವರು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಈ ಪರಿಸ್ಥಿತಿಲಿ ಇದ್ದೀವಿ ನಾವು ಇವಾಗ. ಅಲ್ಲ, ಬಟ್ ನಾನು ಹೇಳೋದಂದ್ರೆ ವಿ ಶುಡ್ ನಾಟ್ ಗಿವ್ ಅಪ್. ಸೊ ಆ ಲೆವೆಲಲ್ಲಿ ಇದ್ದೀವಿ. ಸೊ ವಿ ಹ್ಯಾವ್ ಟು ಪುಟ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಬೇಸಿಕಲಿ ನಾವು ಹೆಂಗೆ ಫುಲ್ ಫೈಟು, ಫುಲ್ ಅಟ್ಯಾಕಿಂಗ್ ಅಲ್ಲಿ ಆಡಬೇಕು, ಸೆನ್ಸಿಬಲ್ ಆಗಿ ಆಡಬೇಕು. ವಿ ಶುಡ್ ಹ್ಯಾವ್ ಟು ಗೋ ಫಾರ್ ಎ ಪ್ಲಾನ್. ವಿಕೆಟ್ ಬೀಳ್ತಾ ಇಲ್ಲ ಅಂದರೆ ಪ್ಯಾನಿಕ್ ಆಗೋದು ಬೇಡ. ವಿ ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಸೊ ದಟ್ ಈಸ್ ವಾಟ್ ರೋಹಿತ್ ಶರ್ಮಾ ಡು. ಪ್ಯಾನಿಕ್ ಆದಾಗೆಲ್ಲ ಒಂದೊಂದು ಬಾಲ್ಗೂ ಫೀಲ್ಡಿಂಗ್ ಸೆಟ್ ಮಾಡೋದು, ಅದೆಲ್ಲ ಆಟ ಅಲ್ಲ. ಸೊ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಎ ಪ್ಲಾನ್ ಆ್ಯಂಡ್ ವಿ ಹ್ಯಾವ್ ಟು ಕಾನ್ಫರ್ ಇಟ್. ಅದೌದು. ಆಮೇಲೆ ಒಂದು ಕಡೆ ರಾಹುಲ್ ನಿಂತ್ಕೊಂಡಿದ್ದಾನೆ, ಅವ್ನಿಗೆ ಸಪೋರ್ಟ್ ಕೊಟ್ಟರೆ ಸಾಕು ಅಷ್ಟೇ. ಯಾಕಂದರೆ ನಾನು ನೋಡಿರೋಂಗೆ ರಾಹುಲೇ ಇವಾಗ ಆಡ್ತಿದ್ದು ಒಳ್ಳೆ ಫಾರ್ಮಲ್ಲಿ ಇರೋದು. ಟಾಪ್ ಹೈಯೆಸ್ಟ್ ರನ್ ಗೆಟರ್ ಅವನೇ ಇರಬೇಕಲ್ಲ, ಅದಕ್ಕೆ ಅವ್ನು ಹಾಕಿದ್ರೆ ಸೊ ಇವಾಗ ಇದು BGT ಪ್ರಿವ್ಯೂ 4th ಟೆಸ್ಟ್ ಮ್ಯಾಚ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿದ್ದಾಗ ಶುಭ. ಬಾಯ್.